ಹೇ ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬ್ತೀನಿ. ಇದು ತುಂಬ ದಿನ ಆದಮೇಲೆ ನಾನೊಂದು ಡೈಲಿ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ನಾನು ಮಧ್ಯಾಹ್ನದಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಒಂದು ಡಿಫ್ರೆಂಟ್ ಆಗಿರೋ ಒಂದು ರೆಸಿಪಿನ ಟ್ರೈ ಮಾಡ್ತಿದ್ದೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ. ಹಾಗಾಗಿ ವ್ಲಾಗ್ ಒಟ್ಟಿಗೆ ನಿಮ್ಮ ಜೊತೆ ಆ ರೆಸಿಪಿನ ಕೂಡ ಶೇರ್ ಮಾಡೋಣ ಅಂತ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಯಾರು ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವ್ಲಾಗನ್ನು ನೋಡಿ. ರೆಸಿಪಿ ಅಂತೂ ತುಂಬ ಯುನೀಕ್ ಆಗಿದೆ, ಡಿಫ್ರೆಂಟ್ ಆಗಿದೆ. ನೀವು ಟ್ರೈ ಮಾಡ್ಬೋದು ಇಷ್ಟ ಆದರೆ. ಬನ್ನಿ, ಮಧ್ಯಾಹ್ನ ಆಲ್ರೆಡಿ 1 o'clock ಆಗಿದೆ. ಬಟ್ ನಾವು ಮಧ್ಯಾಹ್ನದ ಊಟ ಸ್ವಲ್ಪ ಲೇಟಾಗೇ ಮಾಡೋದು. ಹಾಗಾಗಿ ಈಗ ನಾನಿನ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಹೊರಗಡೆ ಹೋಗಿದ್ದೆ, ಹಾಗಾಗಿ ಹೊರಗಡೆ ಹೋಗಿದ್ರಿಂದ ಸ್ವಲ್ಪ ಮನೆಗೆ ಗ್ರಾಸರಿ ಕೂಡ ಇರಲಿಲ್ಲ, ಅದನ್ನು ಕೂಡ ತಂದಿದ್ದೀನಿ. ಅದನ್ನು ಕೂಡ ಎಲ್ಲ ಸೆಟಪ್ ಮಾಡ್ಕೋಬೇಕು. ಅದನ್ನು ಸೆಟಪ್ ಮಾಡಿಕೊಂಡು ರೆಸಿಪಿನ ಕ್ವಿಕ್ಕಾಗಿ ಸ್ಟಾರ್ಟ್ ಮಾಡೋಣ, ತಡ ಮಾಡದೆ ಬನ್ನಿ. ಸೊ ಮನೆಗೆ ರೇಷನ್ ಇರಲಿಲ್ಲ ಅಂತ ರೇಷನ್ ಕೂಡ ತಂದಿದ್ದೀನಿ, ಗ್ರಾಸರಿ ಐಟಮ್ಸ್. ಸೊ ಇವತ್ತಿನ ರೆಸಿಪಿ ಬಂದು ನಾನು ಪನ್ನೀರಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದು ಡಿಫ್ರೆಂಟ್ ಆಗಿರೋದು. ನಾರ್ಮಲ್ ಬಟರ್ ಪನ್ನೀರ್ ಮಸಾಲಾನು ಆ ಥರ ಇಲ್ಲ, ವೈಟ್ ಸಾಸ್ ಬರುತ್ತೆ ಆ ಥರ ರೆಸಿಪಿ. ಪನ್ನೀರ್ನ ಕೂಡ ಬೈ ಮಾಡಿದ್ದೀನಿ. ಇದು 200 ಗ್ರಾಮ್ ಇದೆ. ಸೊ 2 ಡಿಫ್ರೆಂಟ್ ಕಂಪನೀಸ್ದು ಬೈ ಮಾಡಿದ್ದೀನಿ, ನೋಡೋಣ ಅಂತ. ಆ್ಯಂಡ್ ಅದಕ್ಕೆ ಫ್ರೆಶ್ ಕ್ರೀಮ್ ಕೂಡ ಬೇಕಾಗಿತ್ತು. ಫ್ರೆಶ್ ಕ್ರೀಮ್ ಇಲ್ಲದೆ ಕೂಡ ಮಾಡ್ಬೋದು, ಮನೆಯಲ್ಲಿ ಹಾಲ್ದು ಕೆನೆ ಇರುತ್ತಲ್ವ ಅದನ್ನು ಕೂಡ ಹಾಕ್ಬೋದು. ಬಟ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಲ್ವ, ಸೊ ಹಾಗಾಗಿ ಅವ್ರು ಏನೇನು ಇಂಗ್ರೀಡಿಯೆಂಟ್ಸ್ ಹೇಳಿದ್ರು ಅದನ್ನೆಲ್ಲ ಹಾಕಿ ಟ್ರೈ ಮಾಡೋಣ, ಎಲ್ಲೂ ಏನು ಮಿಸ್ ಆಗಬಾರ್ದು ಅಂತ ಅದನ್ನು ಕೂಡ ತಂದಿದ್ದೀನಿ. ಸೊ ಅದ್ರ ಜೊತೆ ಮಗು ಸ್ಕೂಲ್ಗೆ ಹೋಗ್ತಾನೆ ಅಂದಮೇಲೆ ಅವನಿಗೆ ಲಂಚ್ ಟೈಮ್ ಒಂದಿದೆ ಆ್ಯಂಡ್ ಸ್ನ್ಯಾಕ್ ಟೈಮ್ 2 ಬ್ರೇಕ್ ಇದೆ. ಸೊ ಏನಾದರೂ ಡಿಫ್ರೆಂಟ್ ಆಗಿ ಕೊಡಲೇಬೇಕು, ಇಲ್ಲ ಅಂದರೆ ತಿನ್ಕೊಬರಲ್ಲ. ಹಾಗಾಗಿ ಇದೊಂದು ಸ್ಮೈಲಿ ತಂದಿದ್ದೀನಿ. ಆ್ಯಂಡ್ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಕೇಕ್ ಆ ಥರ ಮನೆಯಲ್ಲೇ ಕೇಕ್ ಏನಾದರೂ ಟ್ರೈ ಮಾಡೋಣ, ಕೇಕು ಕುಕ್ಕೀಸು ಆ ರೀತಿ ಏನಾದರೂ ಟ್ರೈ ಮಾಡೋಣ. ಇದಕ್ಕೆ ಮುಂಚೆ ಮಾಡ್ತಿದ್ದೆ, ಬಟ್ ಈಗ ಬ್ಯುಸಿಯಾಗಿ ಮತ್ತೆ ಬಿಟ್ಬಿಟ್ಟಿದ್ದೆ. ಸೊ ಮತ್ತೆ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇದು 2 ತಂದಿದ್ದೀನಿ. ಒಂದು ಬೇಕಿಂಗ್ ಪೌಡರ್ ಇದೆ, ಇನ್ನೊಂದು ಬೇಕಿಂಗ್ ಸೋಡಾ ಇದೆ. ಆ್ಯಂಡ್ ಅದಕ್ಕೆ ಎಸೆನ್ಸ್ ಬೇಕಲ್ವ, ಈಗ ಎಲ್ಲೂ ಸಿಗ್ತಿಲ್ಲ ಎಸೆನ್ಸು. ಹಾಗಾಗಿ ಇದೊಂದು ತೊಗೊಂಡಿದ್ದೀನಿ, ಚಾಕ್ಲೇಟ್ ಎಸೆನ್ಸು. ಇದಾಗಿತ್ತು ಇದೆಲ್ಲ ಕೇಕ್ ಮಾಡೋದಕ್ಕೆ. ಅದ್ರ ಜೊತೆ ಇದು ಪಾಸ್ತಾ, ಮ್ಯಾಗಿ, ಚೀಸ್ ಏನಾದರೂ ಮಾಡ್ಕೋಬೇಕಾದ್ರೆ ಚೀಸ್ ಕೂಡ ಇದ್ರೆ ಏನಾದರೂ ಒಂದು ಮಾಡ್ಬೋದು ಅಂತ. ಚಾಟ್ ಮಸಾಲ ಆ್ಯಂಡ್ ಇದು ಒಂದು ಬಟಾಣಿ, ಉಪ್ಪು, ಎಣ್ಣೆ, ಕಡಲೆಬೀಜ, ಜೀರಿಗೆ ಎಲ್ಲ ಥರದ್ದು. ಇದನ್ನು ಕೂಡ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಿದ್ದೀನಿ. ಇದು ಬಂದು ನಾರ್ತ್ ಇಂಡಿಯನ್ಸ್ ದಾಲ್ ಮಖನಿ ಅಂತ ಮಾಡ್ತಾರೆ. ಸೊ ಅದಕ್ಕೆ ಈ ಒಂದು ಕಾಳು ಕೂಡ ಬೇಕಾಗುತ್ತೆ, ಬ್ಲ್ಯಾಕ್ ಕಲರ್ದು ದಾಲ್. ಸೊ ಟ್ರೈ ಮಾಡೋಣ ಒಂದ್ಸಲಿ, ಇದನ್ನು ನಾನು ಹಾಕಿ ಒಂದು ರೆಸಿಪಿ ಟ್ರೈ ಮಾಡೋಣ ಅಂತ ಇದನ್ನು ತೊಗೊಂಡಿದ್ದೀನಿ. ಇದನ್ನು ಮಾಡುವಾಗ ಕೂಡ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ಬನ್ನಿ ಈಗ ಇದನ್ನೆಲ್ಲ ಜೋಡಿಸ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡೋಣ. ಸೊ ಈಗ ಬೇಕಾಗಿರೋ ಐಟಮ್ಸ್ ನಮ್ಮ ಹತ್ರ ಈಗ ಏನೆಲ್ಲ ಯೂಸ್ ಮಾಡ್ತಿದ್ದೀನೋ ಅದನ್ನು ಇಲ್ಲೇ ಇಟ್ಟು ಮಿಕ್ಕಿದ ಬಾಕಿ ಐಟಮ್ಸ್ನ ಎತ್ತಿಡೋಣ. ಸೊ ನನಗೆ ಕರ್ಡ್, ಪನ್ನೀರು, ಫ್ರೆಶ್ ಕ್ರೀಮ್ ಇದೆಲ್ಲ ಬೇಕಾಗಿದೆ. ಸೊ ಅದನ್ನು ಬಿಟ್ಟು ಮಿಕ್ಕಿದೆಲ್ಲವನ್ನು ಎತ್ತಿಡೋಣ. ಸೊ ಫ್ರಿಡ್ಜಲ್ಲಿ ಇಡೋದನ್ನೆಲ್ಲ ಒಂದು ಸೈಡ್ ಇಟ್ಟು, ಸಾಲ್ಟ್ ಖಾಲಿ ಆಗಿತ್ತು, ಸಾಲ್ಟ್ ಫಿಲ್ ಮಾಡಬೇಕು. ಇದನ್ನು ಹಾಗೆ ಇಡ್ತಿದ್ದೀನಿ. ನನ್ನ ಒಂದು ಗ್ರಾಸರಿ ಶಾಪಿಂಗ್ ಇದಾಗಿತ್ತು. ನಾನೇನು ಸ್ಪೆಸಿಫಿಕ್ಲಿ ಮಂತ್ಲಿ ಒಂದ್ಸಲಿ ಹೋಗಿ ಬೈ ಮಾಡಬೇಕು ಆ ಥರ ಎಲ್ಲ ಏನಿಲ್ಲ. ನನಗೆ ಯಾವಾಗ ಫ್ರೀ ಇರುತ್ತೆ, ಇಲ್ಲ ಮನೇಲಿ ರೇಷನ್ ಖಾಲಿ ಆಯಿತು ಆಗೆಲ್ಲ ಹೋಗಿ ನಾನು ಬೈ ಮಾಡ್ಕೊಂಡು ಬರ್ತೀನಿ. ಈಗಲೇ ಹೋಗ್ಬೇಕಂತ ಇಲ್ಲ. ನಮ್ಮ ಮನೇಲಿ ನಾವು ಕಲ್ಲುಪ್ಪು ಮತ್ತು ಪುಡಿ ಉಪ್ಪು 2 ಯೂಸ್ ಮಾಡ್ತೀರಿ. ಹಾಗಾಗಿ ನಾನು ಪುಡಿ ಉಪ್ಪಿಗೆ ಚಿಕ್ಕ ಬಾಕ್ಸನ್ನು ಯೂಸ್ ಮಾಡ್ತಿದ್ದೀನಿ. ಯಾಕಂದರೆ ಹೇಗಿದ್ದರೂ ಕಲ್ಲುಪ್ಪು ತುಂಬ ಯೂಸ್ ಮಾಡೋದ್ರಿಂದ ಇದನ್ನು ಚಿಕ್ಕ ಬಾಕ್ಸಲ್ಲೇ ಹಾಕಿ. ನೀವು ಯಾವ ರೀತಿ ಯೂಸ್ ಮಾಡ್ತೀರಾ, ಯಾವ ಉಪ್ಪನ್ನು ಯೂಸ್ ಮಾಡ್ತೀರಾ ಅಂತ ತಿಳಿಸಿ ಫ್ರೆಂಡ್ಸ್. ಅಂದರೆ ಕೆಲವರು ಬರೀ ಪುಡಿ ಉಪ್ಪನ್ನ ಯೂಸ್ ಮಾಡ್ತಾರೆ, ಕಲ್ಲುಪ್ಪನ್ನು ಯೂಸ್ ಮಾಡಲ್ಲ. ಕೆಲವರು ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಾರೆ. ನೀವು ಯಾವುದನ್ನು ಉಪಯೋಗಿಸ್ತೀರಾ ಅಂತ ತಿಳಿಸಿ.
ಹಾಗೂ ಇದು ಬಂದು ಮೈದಾ ಆಗಿದೆ. ಮೈದಾನ ನಾನು ಇಲ್ಲೇ ಮನೆ ಹತ್ರ ಅಂಗಡಿ ಇರುತ್ತಲ್ಲ ಅಲ್ಲೇ ತಗೋತೀನಿ. ಯಾಕಂದರೆ ನಾನು ಮೈದಾ ಬಂದು ತುಂಬ ರೇರಾಗಿ ಯೂಸ್ ಮಾಡೋದು. ನಾನು 6 ಮಂತ್ಸ್ ಆಗಿತ್ತು ಅನಿಸುತ್ತೆ ಯೂಸ್ ಮಾಡಿ, ಇವತ್ತೇ ಯೂಸ್ ಮಾಡ್ತಿರೋದು. ಹಾಗಾಗಿ ನಾನು KG ಗಟ್ಟಲೆ ಇದನ್ನು ತೊಗೊಂಬಂದರೆ ಈ ರಿಲಯನ್ಸಲ್ಲಿ ಅದೆಲ್ಲ ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಅಂಗಡಿ ಹತ್ರ ಹೋಗಿ 100-200 ಗ್ರಾಮ್ಸ್ ಈ ರೀತಿ ಏನಾದರೂ ನೆಸಸರಿ ಇದ್ದರೆ ಮಾತ್ರ ಆಗ ತೊಗೊಂಬಂದು ಆಗ ಯೂಸ್ ಮಾಡಿ, ಅದು ಆಲ್ಮೋಸ್ಟ್ ಆಗಲೇ ಖಾಲಿ ಆಗುತ್ತೆ. ಅದರಿಂದ ನಾನು ಇದನ್ನು ನಿಯರ್ ಬೈ ಶಾಪ್ಸ್ ಇರುತ್ತಲ್ವ ಮನೆ ಹತ್ರ ಅಲ್ಲೇ ತೊಗೊಂಬಂದೆ. ಈಗ ಬಂದು ಎಕ್ಸ್ಟ್ರಾ ಏನು ಗ್ರಾಸರಿ ಇತ್ತಲ್ವ, ಯಾವುದನ್ನೆಲ್ಲ ಫಿಲ್ ಮಾಡಬೇಕು ಫಿಲ್ ಮಾಡಿ ಉಳಿದಿದ್ದನ್ನು ನೋಡಿ ಈ ಒಂದು ಪಾತ್ರೆಯಲ್ಲಿ ಎತ್ತಿಡ್ತಿದ್ದೀನಿ. ಇದು ನೀರಿನ ಪಾತ್ರೆ ನನಗೆ ಗೊತ್ತು, ನಮ್ಮಮ್ಮ ನನಗೆ ಕೊಟ್ಟರು. ನನಗೆ ಇದರಲ್ಲಿ ನೀರನ್ನು ಸ್ಟೋರ್ ಮಾಡೋದು ಇಷ್ಟ ಇಲ್ಲ, ಹಾಗಾಗಿ ಅದರಲ್ಲಿ ನಾನು ಎಕ್ಸ್ಟ್ರಾ ಉಳಿದಿರೋವಂಥ ಗ್ರಾಸರಿನ ಹಾಕಿ ಇಟ್ಕೊಂಡು ಫುಲ್ ಕ್ಲೀನ್ ಮಾಡಿಕೊಂಡೆ. ಸೊ ಈಗೆಲ್ಲ ಎತ್ತಿಟ್ಟಿದ್ದಾಯಿತು. ಈಗ ಫಸ್ಟು ಬಂದು ನಾವು ಅಡುಗೆನ ಸ್ಟಾರ್ಟ್ ಮಾಡೋಣ. ಟೈಮ್ ಲೇಟ್ ಆಗ್ತಿದೆ. ಸೊ ಪಟ್ ಅಂತ ಅಡುಗೆನ ಮಾಡಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ಕೂಡ ನಿಮಗೆ ಹಾಕಿರ್ತೀನಿ ಅಡುಗೆ ಮಾಡೋದು. ಅದು ಮಾತ್ರ ಅಲ್ಲದೆ ನಿಮಗೆ ಏನಾದರೂ ಕಂಪ್ಲೀಟಾಗಿ ರೆಸಿಪಿ ಬೇಕು ಅಂದರೆ ನಾನು ರೆಸಿಪಿನ ಕೂಡ ಪೋಸ್ಟ್ ಮಾಡ್ತೀನಿ. ರೆಸಿಪಿನ ಕೂಡ ನೀವು ನೋಡಿ. ರೆಸಿಪಿನ ಸಪ್ರೇಟಾಗಿ ಇದೇ ಯೂಟ್ಯೂಬ್ ಚಾನಲಲ್ಲೇ ಪೋಸ್ಟ್ ಮಾಡ್ತೀನಿ, ಅದನ್ನು ಕೂಡ ಸಪ್ರೇಟಾಗಿ ನೋಡಿ. ಬನ್ನಿ ತಡ ಮಾಡದೆ ಕುಕ್ಕಿಂಗನ್ನು ಸ್ಟಾರ್ಟ್ ಮಾಡೋಣ. ನನ್ನ ಪ್ರಕಾರ ಇದು ಒಂದು 35 to 40 ಮಿನಿಟ್ಸ್ ತೊಗೊಳುತ್ತೆ. ಬೇಗ ಮಾಡಿ ಮುಗಿಸೋಣ. ನೀವೇ ನೋಡಿ, ನಾನು ಆಲ್ರೆಡಿ ಒಂದು ತವಾನ ಇಟ್ಕೊಂಡು ಅದರಲ್ಲಿ ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ನ ಹಾಕಿ ಹುರ್ಕೊಳ್ತಿದ್ದೀನಿ. ಅದನ್ನು ಹುರ್ಕೊಂಡು ಅದನ್ನು ಹಾರ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ಪರೋಟ ರೆಡಿ ಮಾಡ್ಕೊಳ್ಳೋಣ ಅಂತ ಅದಕ್ಕೆ ಹಿಟ್ಟನ್ನು ಕಲಿಸ್ಕೋತಿದ್ದೀನಿ. ಇದಕ್ಕಾಗಿಯೇ ನಾನು ಮೈದಾ ಆ್ಯಕ್ಚುಲಿ ತಂದಿದ್ದು, ಬಟ್ ಇದರಲ್ಲಿ ಕೂಡ ನಾನು ಪೂರ್ತಿಯಾಗಿ ಮೈದಾನ ಉಪಯೋಗಿಸಿಲ್ಲ. ನಾನು ಅರ್ಧ ಗೋಧಿ ಹಿಟ್ಟು ಅರ್ಧ ಮೈದಾ ಹಿಟ್ಟನ್ನು ಉಪಯೋಗಿಸಿನೇ ಮಾಡ್ಕೋತಿದ್ದೀನಿ. ಪೂರ್ತಿಯಾಗಿ ಗೋಧಿ ಹಿಟ್ಟಿಂದ ಮಾಡಿದ್ರೆ ನಮಗೆ ಆ ಹೊರಗಡೆದು ಏನು ಮೈದಾ ಹಿಟ್ಟಲ್ಲಿ ನಮಗೆ ಪರೋಟ ಸಿಗುತ್ತಲ್ಲ ಆ ರೀತಿ ಬರೋದಿಲ್ಲ. ಹಾಗಾಗಿ ನಾನು ಸ್ವಲ್ಪ ಮೈದಾನ ಸ್ವಲ್ಪ ಗೋಧಿನ ಮಿಕ್ಸ್ ಮಾಡಿ ಮಾಡ್ಕೋತಿದ್ದೀನಿ. ಇಲ್ಲಿ ನೋಡಿ, ನೀವು ನೋಡ್ಕೋಬೋದು, ನಾನು ಪನ್ನೀರಿಂದ ರೆಸಿಪಿ ಅಂತ ಹೇಳ್ದಲ್ವ, ಅದಕ್ಕಾಗಿಯೇ ಪನ್ನೀರನ್ನ ಅಲ್ಲಿ ನಾನು ಹುರ್ಕೊಳ್ಳೋದಕ್ಕೆ ಇಟ್ಕೊಂಡು ಇದಕ್ಕೆ ವೈಟ್ ಗ್ರೇವಿ ಬೇಕಲ್ವಾ, ಹಾಗಾಗಿ ಇಲ್ಲಿ ವೈಟ್ ಪೇಸ್ಟನ್ನು ಮಾಡ್ಕೋತಿದ್ದೀನಿ. ಈ ವೈಟ್ ಪೇಸ್ಟ್ ಬರೋದಕ್ಕೆ ನಾನೇನು ಜಾಸ್ತಿ ಏನು ಉಪಯೋಗಿಸಿಲ್ಲ, ಬರೀ ಗೋಡಂಬಿ ಮತ್ತು ಸ್ವಲ್ಪ ಪನ್ನೀರ್ ಕ್ಯೂಬ್ಸನ್ನು ಹಾಕಿ ಒಂದು ನೀರು ಹಾಕಿ ಒಂದು ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಾನೇನು ಜಾಸ್ತಿ ಅದಕ್ಕೆ ವೈಟ್ ಪೇಸ್ಟ್ ಬರೋದಕ್ಕೆ ಬೇರೆ ಏನೂ ಯೂಸ್ ಮಾಡಿಲ್ಲ. ಅದ್ರ ಜೊತೆ ಮೊಸರು ಇಂಪಾರ್ಟೆಂಟು. ಮೊಸರು ನೋಡಿ, ನಾನು ಮೊಸರು ಹಾಕಿದ್ರೂ ಕೂಡ ಈ ಮಸಾಲೆಯಲ್ಲಿ ನಿಮಗೆ ವೈಟ್ ಆಗಿ ಬಂದಿಲ್ಲ. ಅದಕ್ಕೆ ಒಂದು ಟ್ರಿಕ್ ಇದೆ, ಯಾವ ರೀತಿ ಮೊಸರನ್ನು ಹಾಕ್ಕೊಂಡ್ರೆ ನಮಗೆ ಆ ವೈಟ್ ಆಗಿ ಬರೋದಿಲ್ಲ ಅನ್ನೋದಕ್ಕೆ. ನೋಡಿ, ಇದಾಗಿತ್ತು ಆ ಒಂದು ಕಂಪ್ಲೀಟ್ ಗ್ರೇವಿ. ಇದನ್ನು ಕಂಪ್ಲೀಟಾಗಿ ನಾನು ಶೂಟ್ ಮಾಡ್ಕೊಂಡಿದ್ದೀನಿ. ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಹಾಕ್ತೀನಿ ಈ ರೆಸಿಪಿದು. ನೀವು ಖಂಡಿತ ನೋಡಿ, ತುಂಬ ಟೇಸ್ಟಿಯಾಗಿತ್ತು. ಅದು ತುಂಬ ಡಿಫ್ರೆಂಟ್ ಆಗಿತ್ತು. ಯಾವಾಗಲೂ ಮಾಡ್ತಿರಲ್ವ ಆ ರೀತಿಯಾದಂಥ ಒಂದು ಪನ್ನೀರ್ ಇಲ್ಲದೆ ಒಂಥರ ಡಿಫ್ರೆಂಟಾಗಿ ಎಲ್ಲರಿಗೂ ಇಷ್ಟ ಕೂಡ ಆಗುತ್ತೆ. ನೀವು ಟ್ರೈ ಮಾಡಿ. ನನ್ನ ವಿಡಿಯೋನ ಮಿಸ್ ಮಾಡಿದ ನೆಕ್ಸ್ಟ್ ವ್ಲಾಗನ್ನು ನೀವು ನೋಡಿದ್ರೆ ನಿಮಗೆ ಅದರದ್ದು ರೆಸಿಪಿ ಸಿಗುತ್ತೆ. ಇಲ್ಲಿ ನೋಡಿ, ನಾನು ಪರೋಟ ಮಾಡ್ಕೊಳ್ಳೋದಕ್ಕೆ ಇದು ನಾರ್ಮಲ್ ದೊಡ್ಡ ಪರೋಟ ಬರುತ್ತಲ್ಲ, ಅದೆಲ್ಲ ಚಿಕ್ಕದಾಗಿ ಒಂದು ಪರೋಟ ಬರುತ್ತೆ, ಆ ರೀತಿಯಾಗಿ ಮಾಡ್ತಿದ್ದೀನಿ. ಸೊ ಫಸ್ಟು ನಾವು ಚೆನ್ನಾಗಿ ಅದನ್ನು ದೊಡ್ಡದಾಗಿ ತೀಡ್ಕೊಂಡು ಈ ರೀತಿ ಕಟ್ ಮಾಡ್ಕೊಂಡು ಚೆನ್ನಾಗಿ, ನಾವು ಹೊರಗಡೆ ಎಲ್ಲ ಪರೋಟ ಮಾಡೋ ಕಡೆ ನೋಡಿರ್ತೀರಲ್ವ, ಅವ್ರು ಚೆನ್ನಾಗಿ ಎಳ್ದು ಉದ್ದ ಮಾಡ್ತಾರೆ. ಸೇಮ್ ಅದೇ ಪ್ರಾಸೆಸನ್ನು ಇಲ್ಲಿ ನಾನು ಟ್ರೈ ಮಾಡಿದ್ದೀನಿ. ಏನಂದರೆ ಇದನ್ನು ನಾವು ಮತ್ತೆ ಇವಾಗ ತೀಡ್ಕೊಂಡ್ರೆ ದೊಡ್ಡ ಪರೋಟ ಆಗುತ್ತೆ. ನಾನು ತೀಡ್ಕೋತಿಲ್ಲ, ಕೈಯಲ್ಲೇ ಜಸ್ಟ್ ಈ ರೀತಿ ಪ್ರೆಸ್ ಮಾಡಿಕೊಂಡು ಇದು ಮಾಡ್ತಿದ್ದೀನಿ. ಈಗ ನನಗೆ ಚಿಕ್ಕದಾಗಿ ನೋಡಿ, ಚಿಕ್ಕ ಸೈಜಲ್ಲಿ ಈ ಒಂದು ಪರೋಟ ರೆಡಿ ಆಯಿತು. ಆದರೆ ಇದು ಚಿಕ್ಕದಾಗಿರೋದ್ರಿಂದ ಚೆನ್ನಾಗಿ ಈ ರೀತಿ ಪ್ರೆಸ್ ಮಾಡಿ ನಾವು ಬೇಯಿಸ್ಕೊಳ್ಬೇಕು. ಇಲ್ಲ ಅಂದರೆ ಮೇಲಿನ ಭಾಗ ಬೆಂದಿರುತ್ತೆ, ಒಳಗಡೆ ಇರುವಂಥದ್ದು ನಿಮಗೆ ಬೆಂದಿರಲ್ಲ. ಆದ್ದರಿಂದ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ. ಇದನ್ನು ನಾನು ನಮ್ಮ ಮಧ್ಯಾಹ್ನದ ಊಟ ಇದಾಗಿತ್ತು. ಒಂದು ಡಿಫ್ರೆಂಟಾಗಿ ನಾನು ಕೂಡ ಫಸ್ಟ್ ಟೈಮೇ ಟ್ರೈ ಮಾಡಿದೆ, ಬಟ್ ಮನೇಲಿ ಎಲ್ರಿಗೂ ಇಷ್ಟ ಆಯಿತು. ನೀವು ಟ್ರೈ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗನ್ನು ನೋಡಿ ಇದರ ರೆಸಿಪಿ ನಿಮಗೆ ಸಿಗುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನೋಡ್ತಿದ್ರಲ್ಲ, ನಾನು ಅಡುಗೆ ಮಾಡ್ತಿದ್ದೆ, ಬಟ್ ಮಾಡ್ತಾ ಎಷ್ಟೊಂದು ಟಯರ್ಡ್ ಆಯಿತು ಅಂದರೆ ನಾನು ಲಂಚ್ ಮಾಡಿದ್ದಾಗಲಿ ಏನೂ ವಿಡಿಯೋ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಇಮಿಡಿಯೇಟ್ ಲಂಚ್ ಪ್ರಿಪೇರ್ ಆಗಿದ ತಕ್ಷಣ ಲಂಚ್ ಮಾಡಿ ರೆಸ್ಟ್ ತೊಗೊಂಡೆ, ಆಗಲಿಲ್ಲ, ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಯಾಕಂದರೆ ನಾನು ಅದಕ್ಕೆ ಮುಂಚೆ ಹೊರಗಡೆ ಹೋಗಿ ಬಂದಿದ್ದೆ, ಒಂದು ಡಾಕ್ಟರ್ದು ಕನ್ಸಲ್ಟ್ ಮಾಡಬೇಕಿತ್ತು ಒಂದು ಡಾಕ್ಟರ್ನ. ಸೊ ಹಾಗಾಗಿ ಹೊರಗಡೆ ಹೋಗಿ ಬಂದಿದ್ದೆ. ಸೊ ಬಂದು ಇಮಿಡಿಯೇಟ್ ಲಂಚ್ ಕೂಡ ಮಾಡಿಕೊಂಡೆ. ಹಾಗಾಗಿ ಫುಲ್ ಟಯರ್ಡ್ ಆಗಿದ್ದರಿಂದ ನಾನು ಸ್ವಲ್ಪ ರೆಸ್ಟ್ ತೊಗೊಂಡು ಈಗ ಜಸ್ಟ್ ಫ್ರೆಶ್ ಅಪ್ ಆಗಿದ್ದೀನಿ.
ನನ್ನ ಒಪಿನಿಯನ್ ಏನಂದರೆ ತುಂಬ ಬಾಡಿ ಟಯರ್ಡ್ ಆಯಿತು ಅನ್ನೋ ಟೈಮಲ್ಲಿ ಸ್ನಾನ ಮಾಡಿಕೊಂಡ್ರೆ ಬೆಟರಾಗಿ ಫೀಲ್ ಆಗುತ್ತೆ. ಹಾಗೆ ಅದು ನನ್ನ ಒಪಿನಿಯನ್. ಸೊ ಹಾಗಾಗಿ ಸ್ನಾನ ಮಾಡಿಕೊಂಡು ಜಸ್ಟ್ ಫ್ರೆಶ್ ಅಪ್ ಆಗಿದ್ದೀನಿ. ಸೊ ಬನ್ನಿ ಕೆಳಗಡೆ ಹೋಗೋಣ. ಈಗ ಟೀ ಕುಡಿದು ನೆಕ್ಸ್ಟ್ ಈವ್ನಿಂಗ್ ಹಾಗೆ ಆಲ್ಮೋಸ್ಟ್ 7 o'clock ಆಗಿಬಿಟ್ಟಿದೆ. ಸೊ ಇದಾಗಿರುತ್ತೆ ನನ್ನ ಈವ್ನಿಂಗ್ ರೊಟೀನ್. ಹಾಯ್ ಐವನ್, ನನ್ನ ಸೇ ಹಾಯ್. ಇದು ಒಂದು ನಮ್ಮ ಟೆರೆಸ್ಸಲ್ಲಿ ನನಗೆ ಸಿಕ್ಕಂಥ ಒಂದೇ ಒಂದು ಟೊಮೆಟೊ, ಅದನ್ನು ಆಗಲೇ ತೆಗ್ದಿಟ್ಟಿದೆ. ಸೊ ಈ ಕೆಳಗಡೆ ಹೋಗ್ತಿದ್ದೀನಲ್ಲ ತೊಗೊಂಡು ಹೋಗೋಣ ಅಂತ. ಸೊ ಇಲ್ಲಿ ಟೀ ರೆಡಿ ಆಗ್ತಿದೆ. ಟೀ ಆಗೋಷ್ಟೊಳಗಡೆ ನೈಟ್ ಪರೋಟಾಗೆ ಬೇಕಾಗಿರೋಂಥ ಹಿಟ್ಟನ್ನು ಕಲಿಸ್ಕೊತಿದ್ದೀನಿ. ಟೈಮ್ ವೇಸ್ಟ್ ಮಾಡದೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ರೆಸಿಪಿನ. ನಾನು ಬೆಳಗ್ಗೆ ಚಿಕ್ಕದಾಗಿ ಪರೋಟ ಮಾಡಿದ್ದಲ್ವ ಮಧ್ಯಾಹ್ನಕ್ಕೆ, ಅದೇ ರೀತಿ ಮೆಷರ್ಮೆಂಟಲ್ಲಿ ಈಗ ಮತ್ತೆ ನಾನು ಹಿಟ್ಟನ್ನು ಮಿಕ್ಸ್ ಮಾಡ್ಕೋತಿದ್ದೀನಿ. ಇದು ಬಂದು ದೊಡ್ಡದಾಗಿ ಹೊರಗಡೆ ನಮಗೆ ದೊಡ್ಡದು ಪರೋಟ ಏನು ಸಿಗುತ್ತಲ್ಲ ಆ ಸೈಜಲ್ಲಿ ಮಾಡೋದಕ್ಕೆ ಇದನ್ನು ನಾನು ಹಿಟ್ಟನ್ನು ಕಲಿಸ್ಕೋತಿದ್ದೀನಿ. ಇದನ್ನು ಕಲಸಿ ಇಟ್ಬಿಡ್ಬೇಕು, ಒಂದು 20 minutes ಆದರೂ ಬಿಟ್ರೇ ನಿಮಗೆ ಪರೋಟ ಚೆನ್ನಾಗಿ ಬರೋದು. ಹಾಗಾಗಿ ನಾನು ಇದನ್ನು ಫಸ್ಟೇ ಕಲಸಿ ಇಟ್ಬಿಡ್ತಿದ್ದೀನಿ. ಟೀ ಆಗೋಷ್ಟೊಳಗಡೆ ಕಲಸಿಟ್ಬಿಟ್ರೆ ಮತ್ತು ಟೀ ಕುಡ್ಕೊಂಡು ಆಮೇಲೆ ಎಲ್ಲರೂ ತಿನ್ನುವಾಗ ನಾನು ಬಿಸಿ ಬಿಸಿಯಾಗಿ ಮಾಡಿಕೊಟ್ಟೆ. ಆಗ್ಲೇ ಬಿಸಿ ಬಿಸಿಯಾಗಿ ಮಾಡಿಕೊಡ್ತಿದ್ರೇ ಅದರ ಟೇಸ್ಟು. ಒಂದೇ ಸಲ ಮಾಡಿ ಇಟ್ಬಿಡಲ್ಲ ನಾನು. ಒಬ್ಬೊಬ್ಬರು ಯಾವಾಗ ತಿಂತಾರೋ ಆವಾಗ ನಾನು ಅವ್ರಿಗೆ ಒಂದೊಂದು ಪರೋಟಾನ ಬಿಸಿಯಾಗಿ ಮಾಡಿಕೊಡ್ತೀನಿ. ನೀವು ಯಾವ ರೀತಿ ನಿಮ್ಮ ಮನೆಗಳಲ್ಲಿ ಮಾಡ್ತೀರಾ ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ. ಇದಾಗಿತ್ತು ನನ್ನ ಈ ದಿನದ ಒಂದು ಡೈಲಿ ವ್ಲಾಗ್. ನಾನು ಈಗೀಗ ಹೊಸದಾಗಿ ನಾನು ವ್ಲಾಗಿಂಗನ್ನು ಸ್ಟಾರ್ಟ್ ಮಾಡಿರೋದ್ರಿಂದ ನನಗೆ ಎಕ್ಸಾಕ್ಟಾಗಿ ಚೆನ್ನಾಗಿ ಒಂದು ವ್ಲಾಗ್ ಮಾಡೋದು ಇನ್ನೂ ಬರಲ್ಲ. ನನಗಿಂತ ಎಷ್ಟಾಗುತ್ತೋ ಅಷ್ಟನ್ನು ನಾನು ಟ್ರೈ ಮಾಡ್ತಿದ್ದೀನಿ. ಡೈಲಿ ವ್ಲಾಗ್ ಮಾತ್ರ ಅಲ್ಲದೆ ನಿಮಗೆ ಬೇರೆ ಬೇರೆ ವ್ಲಾಗನ್ನು ಕೂಡ ನಾನು ಶೂಟ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಹಾಗೂ ಕೆಲವೊಂದು ಸಣ್ಣ ಪುಟ್ಟ ಮಾತುಕತೆಯ ಒಂದು ವಿಡಿಯೋಗಳನ್ನು ಕೂಡ ಪೋಸ್ಟ್ ಮಾಡ್ತಿದ್ದೀನಿ. ಆ ವಿಡಿಯೋಸ್ನ ಕೂಡ ನೋಡಿ ಅಂತ ಹೇಳ್ತಾ, ಈ ವಿಡಿಯೋನ ನಿಮಗೇನಾದರೂ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಮತ್ತೆ ಇನ್ನೊಂದು ಹೊಸ ವ್ಲಾಗ್ ಒಟ್ಟಿಗೆ ಮತ್ತೆ ನಿಮ್ಮೆಲ್ರಿಗೂ ಸಿಗ್ತೀನಿ. ಅಲ್ಲಿಯವರೆಗೂ ಬಾಯ್ ಬಾಯ್.